ರಾಜಕಾಲುವೆ ಒತ್ತುವರಿಯಾಗಿದೆ, ಎಲ್ಲರಿಗೂ ಕೂಡ ನೋಟಿಸ್ ಕೊಟ್ಬಿಟ್ಟಿದೀವಿ, ಈ ಬಾರಿ ನೆಲಸಮ ಮಾಡೇ ತೀರ್ತೀವಿ ಅಂತ. ಎಷ್ಟಾಯ್ತು ಇಲ್ಲಿ ತನಕ ಅನ್ನೋದೇ ಪ್ರಶ್ನೆ. ಲೆಕ್ಕ ಕೊಡೋದಕ್ಕೆ ಅಧಿಕಾರಿಗಳ ಬಳಿ ಉತ್ತರ ಇರೋದಿಲ್ಲ. ನೀರಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಬಿಎಂಟಿಸಿ ಬಸ್ಗಳು. ಬಿಎಂಟಿಸಿ 2ನೇ ಘಟಕ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಅಂತೆ. ಬಸ್ ಚಾಲಕರು ಹಾಗೂ ನಿರ್ವಾಹಕರು ಕಂಪ್ಲೀಟ್ ಆಗಿ ಕಂಗಾಲಾಗಿದ್ದಾರೆ. ಕಾರಣ ಬಿಎಂಟಿಸಿ ಬಸ್ಗಳು ಕೂಡ ಜಲಾವೃತ. ಶಾಂತಿನಗರದ ಬಿಎಂಟಿಸಿ ಬಸ್ ನಿಲ್ದಾಣ ಕಂಪ್ಲೀಟ್ ಆಗಿ ಜಲಾವೃತ. ಹಾಗಾಗಿ ಬಿಎಂಟಿಸಿ ಬಸ್ಗಳು ಸದ್ಯ ನೀರಲ್ಲೇ ನಿಂತ್ಕೊಂಡಿದೆ. ಬಿಎಂಟಿಸಿಯ 2ನೇ ಘಟಕ ಸಂಪೂರ್ಣ ಜಲಾವೃತ. ಬಸ್ ಚಾಲಕರು ನಿರ್ವಾಹಕರು ಈಗ ಬಸ್ ಹೊರಗಡೆ ತೆಗೆಯದ ಬೇಡವಾ ಕಂಗಾಲಾಗ್ಬಿಟ್ಟಿದ್ದಾರೆ. ನೋಡಿ, ಇದು ಶಾಂತಿನಗರದ ಬಿಎಂಟಿಸಿ ಬಸ್ ನಿಲ್ದಾಣದ ಪರಿಸ್ಥಿತಿ. ಸಾಲುಗಟ್ಟಿ ಬಿಎಂಟಿಸಿ ಬಸ್ಗಳು ನಿಂತಿದೆ, ಬಟ್ ಅದರ ಜೊತೆಗೆ ಮಳೆ ನೀರು ಕೂಡ ತುಂಬಿಕೊಂಡಿರುವಂತಹ ದೃಶ್ಯ. ಈ ಮಳೆ ನೀರಲ್ಲಿ ಜನನಾದ್ರೂ ಹೇಗೆ ಹತ್ತಕ್ಕಾಗತ್ತೆ? ನಿರ್ವಾಹಕರು ಚಾಲಕರು ಬಸ್ಸನ್ನ ಹೇಗೆ ಮೂವ್ ಮಾಡಕ್ಕಾಗತ್ತೆ? ಈ ಬಸ್ಗಳು ಮೂವ್ ಆಗಬೇಕು ಅಂದ್ರೆ ಅಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ಬೇಕು. ಈಗ ಬರ್ತಾರೆ ನೋಡ್ರಿ ಒಬ್ಬೊಬ್ಬ ಸಿಬ್ಬಂದಿ ನೀರನ್ನ ಅಲ್ಲಿಂದ ಮೂವ್ ಮಾಡೋಕೆ. ಎಲ್ಲಿಗೆ ಎತ್ತ ಹಾಕ್ತಾರೆ ಅಂದ್ರೆ ಮತ್ತೊಂದ್ ಕಡೆ. ತತ್ಕ್ಷಣಕ್ಕೆ ಪರಿಹಾರ ಸಿಗುವ ಸಾಧ್ಯತೆಗಳು ತೀರಾ ಕಡಿಮೆ ಈ ರೀತಿಯ ಪರಿಸ್ಥಿತಿಗಳಿಗೆ. ಆದ್ರೆ ಅಟ್ಲೀಸ್ಟ್ ಎಲ್ಲೆಲ್ಲಿ ಸಮಸ್ಯೆ ಆಯ್ತು, ಈ ಕಂಟ್ರೋಲ್ ರೂಮ್ ಅಂತೆಲ್ಲ ತೆಗೆದಿರ್ತಾರಲ್ಲ ಸಹಾಯವಾಣಿಗಳು, ಆ ಸಹಾಯವಾಣಿಗೆ ಕರೆ ಮಾಡಿದ್ರು ಕೂಡ ಕೆಲ ಸಿಬ್ಬಂದಿ ರೆಸ್ಪಾನ್ಸೇ ಮಾಡಲ್ಲ. ನೋ ಆನ್ಸರ್ ಅನ್ನುವಂತಹ ಉತ್ತರಗಳು ಸಿಗ್ತಾ ಹೋಗುತ್ತೆ ನಮಗೆ. ಇದು ಶಾಂತಿನಗರದ ಬಿಎಂಟಿಸಿ ಬಸ್ ನಿಲ್ದಾಣ. 3 ದೃಶ್ಯಗಳು. ಎಲ್ಲಾ ಕಡೆ ಬಿಎಂಟಿಸಿ ಬಸ್ಗಳು ನೀರಲ್ಲೇ ನಿಂತ್ಕೊಂಡಿರುವಂತಹ ದೃಶ್ಯ. ಜನ ಹೋಗಕ್ಕಾಗಲ್ಲ. ಬದಲಾಗಿ ಅಲ್ಲಿ ಚಾಲಕ ನಿರ್ವಾಹಕರೇ ಬಸ್ ಹತ್ಕೊಂಡು ಬಸ್ಸನ್ನ ಮೂವ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಕಾರಣ ಬರೀ ಬಸ್ ಸ್ಟ್ಯಾಂಡ್ ಅಲ್ಲ, ಅದರ ಆಚೆಗೂ ಕೂಡ ನೀರು ನಿಂತ್ಕೊಂಡಿರುವಂತಹ ದೃಶ್ಯ. ಇದ್ರಲ್ಲೇನಾದ್ರೂ ವಾಹನಗಳನ್ನ ಮೂವ್ ಮಾಡ್ತಾರೆ, ಬಸ್ಸನ್ನ ಮೂವ್ ಮಾಡ್ತಾರೆ ಅಂದ್ರೆ ಮೊದಲೇ ಬಿಎಂಟಿಸಿಯ ಗತಿ ಹೇಗಿದೆ ಅನ್ನೋದು ಗೊತ್ತಿದೆ. ಅಂಥ ಬಿಎಂಟಿಸಿ ಬಸ್ಗಳನ್ನ ಇಟ್ಕೊಂಡು ಈ ನೀರಲ್ಲಿ ಚಲಾಯಿಸಿ ನಾವು ಜನರನ್ನ ಹೊತ್ಕೊಂಡು ಹೋಗ್ತೀವಿ ಅನ್ನೋದು ತೀರಾ ದೂರದ ಮಾತು. ಬಟ್ ಇದಕ್ಕೆಲ್ಲ ಈಗ ಸಿಬ್ಬಂದಿ ಬರಬೇಕು, ನೀರಿನ ಪ್ರಮಾಣ ಕಡಿಮೆ ಮಾಡಿದ್ರೆ ಮಾತ್ರ ಅಲ್ಲಿ ಬಸ್ಗಳು ಮೂವ್ ಆಗೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಸದ್ಯ ಈ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇರೋದು ಶಾಂತಿನಗರದ ಬಿಎಂಟಿಸಿ ಬಸ್ ಸ್ಟ್ಯಾಂಡ್ನಿಂದ. ಇನ್ನು ಬೆಂಗಳೂರಿನ ಪರಿಸ್ಥಿತಿ ಹೇಗಂದ್ರೆ, ಮಳೆ ಬಂದ್ರೆ ಈ ಟ್ರಾಫಿಕ್ ಜಾಮ್ ಅಪ್ಪ. ಮನೆ ಬಿಟ್ಟು ಆಚೆ ಬರೋದಾ, ಕೆಲ್ಸಕ್ಕೆ ಹೋಗೋದಾ ಬೇಡವಾ ಅಂತ 100 ಬಾರಿ ಯೋಚನೆ ಮಾಡಬೇಕು ಜನ. ಅಂಥ ಪರಿಸ್ಥಿತಿ. ಯಾಕಂದ್ರೆ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಅಲ್ಲಿ ನಿಂತ್ಕೊಳ್ಬೇಕು. ಅದ್ರ ಜೊತೆಗೆ ಮಳೆ ನೀರು ಬೇರೆ. ಇದರಲ್ಲಿ ವಾಹನ ಮೂವ್ ಮಾಡ್ಕೊಂಡು ತೆಗೆದುಕೊಂಡು ಹೋಗೋದೇ ವಾಹನ ಸವಾರಿಗೆ ಅತಿ ದೊಡ್ಡ ಸವಾಲಾಗ್ಬಿಡುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಒಂದೇ ಸಮಸ್ಯೆ ಅಲ್ಲ, 100 ಸಮಸ್ಯೆಗಳು ನೋಡೋದಕ್ಕೆ ಸಿಗುತ್ತೆ. ಜನ 100 ಸಮಸ್ಯೆಗಳನ್ನ ಕೂಡ ಫೇಸ್ ಮಾಡ್ಕೊಂಡೇ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ. ಹಾಗಾಗಿ ಈ ಹಿಂದಿನಿಂದ ಹೇಳ್ತಾ ಇದ್ದಿದ್ದು, ಬಿಬಿಎಂಪಿ ಇರಲ್ವಾ ಪರವಾಗಿಲ್ಲ, ಆದ್ರೆ ಗ್ರೇಟರ್ ಬೆಂಗಳೂರು ಆಡಳಿತದಿಂದನಾದ್ರೂ ಬೆಂಗಳೂರನ್ನ ಸುಧಾರಣೆ ಮಾಡೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಇದೆ. ಪಾಲಿಕೆ ಬಿಡಿ, ಈಗ ಗ್ರೇಟರ್ ಬೆಂಗಳೂರು ಆಡಳಿತ ಕಂಪ್ಲೀಟ್ ಆಗಿ ಸರ್ಕಾರದ ಅಧೀನದಲ್ಲೇ ಇರುತ್ತೆ, ಸರ್ಕಾರದ ಆಡಳಿತ ಇರುತ್ತೆ. ಹಾಗಾಗಿ ಎಷ್ಟರ ಮಟ್ಟಿಗೆ ಇಲ್ಲಿ ಮುತುವರ್ಜಿ ತೋರಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ.